ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತ ಒಳ ಮೀಸಲಾತಿಯ ಅನುಷ್ಠಾನ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. 56,000 ಹುದ್ದೆಗಳ ನೇಮಕದ ವೇಳೆ ಒಳ ಮೀಸಲಾತಿ ಗೊಂದಲ ನಾಯಕರನ್ನ ಹೈರಾಣು ಮಾಡಿದೆ. ಸಮಸ್ಯೆಯನ್ನು ಸರಿಪಡಿಸೋದು ಹೇಗೆ ಎಂಬ ಚಿಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ. ಈ ವಿಚಾರ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿದೆ. ಪಂಚರಾಜ್ಯಗಳ ಚುನಾವಣಾ ವಿಚಾರದಲ್ಲಿ ಬ್ಯುಸಿಯಾಗಿರುವ ವರಿಷ್ಠರಿಗೂ ಕೂಡ ಇದು ತಲೆಬಿಸಿಯಾಗಿದೆ. ಮಾತುಕತೆಯ ಮೂಲಕವೇ ನೀವೇ ಇತ್ಯರ್ಥಪಡಿಸಿಕೊಳ್ಳಿ ಅಂತ ಹೈಕಮಾಂಡ್ ಸಾಗು ಹಾಕಿದೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಗೊಂದಲ ಏನು? ಈ ಸರಿಪಡಿಸೋದಾದರೂ ಹೇಗೆ ಈ ಸಮಸ್ಯೆಯನ್ನು? ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ ಒಳ ಮೀಸಲಾತಿಯ ಸಂಕಷ್ಟ. 56,000 ಹುದ್ದೆಗಳ ಭರ್ತಿ ವೇಳೆಯೇ ತಲೆನೋವು. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ನಡೆಸಿದ ಉಗ್ರ ಪ್ರತಿಭಟನೆಗೆ ಬೆದರಿದ ಸರ್ಕಾರ 56,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿತ್ತು. ಬೀಸುವ ದೊಣ್ಣೆಯಿಂದ ಪಾರಾದ್ರೆ ಸಾಕು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಆದರೆ ನೇಮಕಾತಿ ಸಂದರ್ಭದಲ್ಲಿ ದಲಿತ ಒಳ ಮೀಸಲಾತಿಯ ಅನುಷ್ಠಾನ ಹೇಗೆ ಅನ್ನೋದು ತಲೆನೋವು ತಂದಿಟ್ಟಿದೆ. ಸುಪ್ರೀಂನ 50% ಮೀಸಲಾತಿ ಮೀರದಂತೆ 15% ಮೀಸಲಾತಿ ಅಡಿ ಪರಿಶಿಷ್ಟ ವರ್ಗದ ನೇಮಕಾತಿಗೆ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡಿದೆ. ಆದರೆ ಈ 15% ಮೀಸಲಾತಿ ಒಳ ಮೀಸಲಾತಿ ಅನುಷ್ಠಾನ ಹೇಗೆ ಅನ್ನೋ ಪ್ರಶ್ನೆ ದಲಿತ ಎಡಗೈ ಸಮುದಾಯದ ನಾಯಕರನ್ನ ಚಿಂತೆಗೀಡು ಮಾಡಿದೆ. ಬಲಗೈ ಸಮುದಾಯಕ್ಕೆ ಅನುಕೂಲವಾಗಲಿದ್ದು ಅತಿ ಹೆಚ್ಚಿನ ಎಡಗೈ ಸಮುದಾಯಕ್ಕೆ ಇದು ಹೊಡೆತ ನೀಡಲಿದೆ ಅನ್ನೋದು ಅವರ ಅನುಮಾನಕ್ಕೆ ಕಾರಣ. ಹಾಗಾಗಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿರುವ ಮುನಿಯಪ್ಪ ತಿಮ್ಮಾಪುರ ಪರೋಕ್ಷವಾಗಿಯೇ ಬೇಸರ ಹೊರಹಾಕಿದ್ರು. ಇದು ದಲಿತ ಬಲಗೈ ಸಮುದಾಯದ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೇಗೋ ಡಿಸಿಷನ್ ಮಾಡಿದ್ವಿ, ಆದ್ರೆ ಇವರು ಈಗ ಇದರಲ್ಲೂ ಖ್ಯಾತಿ ತೆಗಿತಾ ಇದ್ದಾರಲ್ಲ ಅನ್ನೋ ಬೇಸರ ಹೊರಹಾಕಿದ್ದಾರೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಕ್ಯಾಬಿನೆಟ್ಗೆ ಚರ್ಚೆ ಆಗುತ್ತೆ. ಕ್ಯಾಬಿನೆಟ್ ಏನ್ ತೀರ್ಮಾನ ತಗೊಳ್ತಾರೆ ಅದನ್ನ ಕಾದ್ ನೋಡೋಣ. ಖರ್ಗೆ ಅವರನ್ನ ಭೇಟಿ ಮಾಡಿದ ದಲಿತ ಬಲಗೈ ಸಚಿವರು. ಅವರ ಬೆನ್ನಲ್ಲೇ ಎಡಗೈ ಸಮುದಾಯದ ಸಚಿವರಿಂದಲೂ ಭೇಟಿ. ದಲಿತ ಬಲಗೈ ಸಮುದಾಯದ ಪರಮೇಶ್ವರ್ ಹಾಗೂ ಎಚ್.ಸಿ. ಮಹದೇವಪ್ಪ ಇಂದು ಎಐಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಭೇಟಿ ನೀಡಿದ್ರು. ದಲಿತ ಎಡಗೈ ಸಮುದಾಯದ ಸಚಿವರು ಮಾಡಿರುವಂತಹ ಆರೋಪ, ಅವರ ಅಸಮಾಧಾನದ ಬಗ್ಗೆ ವಿವರಿಸಿದ್ರು. ಪ್ರಸ್ತುತ 15% ಮೀಸಲಾತಿ ಅಡಿ ಎಲ್ಲರೂ ಒಟ್ಟಾಗಿ ಹಂಚಿಕೊಳ್ಳೋಕೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ. ಆದ್ರೆ ಇವರು ಮತ್ತೆ ಖ್ಯಾತಿ ತೆಗಿತಾ ಇದ್ದಾರೆ ಅಂತ ಅವಲತ್ತು ಮಾಡಿದ್ದಾರೆ. ಇತ್ತ ಖರ್ಗೆ ಜೊತೆಗೆ ಚರ್ಚಿಸಿ ತೆರಳುತ್ತಲೇ ಅತ್ತ ದಲಿತ ಎಡಗೈ ಸಮುದಾಯದ ಸಚಿವರಾದ ಮುನಿಯಪ್ಪ ಹಾಗೂ ಆರ್ಪಿ ತಿಮ್ಮಾಪುರ ಮಾಜಿ ಸಚಿವ ಆಂಜನೇಯ ನಿಯೋಗ ಖರ್ಗೆಯವರನ್ನ ಭೇಟಿ ಮಾಡಿತು. ಒಳ ಮೀಸಲಾತಿ ಗೊಂದಲದಿಂದ ತಮಗೆ ಅನ್ಯಾಯವಾಗ್ತಾ ಇದೆ ಅಂತ ಅವಲತ್ತುಕೊಳ್ತು. ಈ ವೇಳೆ ಎಐಸಿಸಿ ಅಧ್ಯಕ್ಷ ಖರ್ಗೆಯವರು, ನಮಗೆ ರಾಷ್ಟ್ರೀಯ ಮಟ್ಟದ ತಲೆಬಿಸಿ ಇದೆ, ಪಂಚರಾಜ್ಯ ಚುನಾವಣೆಗಳನ್ನ ಎದುರಿಸಬೇಕಿದೆ, ಕೇಂದ್ರದ ವಿರುದ್ಧ ಹೋರಾಟ ರೂಪಿಸಬೇಕಿದೆ. ಇದರ ನಡುವೆ ನೀವೇ ಬಗೆಹರಿಸಿಕೊಳ್ಳಬಹುದಾದ ಈ ಸಮಸ್ಯೆಯನ್ನ ನಮ್ಮ ತಲೆಗೆ ಕಟ್ಟೋದು ಬೇಡ, ಪರಮೇಶ್ವರ್ ನೀವೇ ಸರಿಪಡಿಸಿಕೊಳ್ಳಿ ಅಂತ ಹೇಳಿ ಸಾಗಾಕಿದ್ರು. ಹಾಗಾಗಿ ದಲಿತ ಎಡಗೈ ನಾಯಕರು ಪರಮೇಶ್ವರ್ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ರು. ಅದನ್ನ ಅಲ್ಲಿ ತೀರ್ಮಾನ ಆಗಬೇಕು. ಕುಂತು ಮಾತಾಡಿ ಫೈಸಲ್ ಮಾಡ್ಕೊ. ನಾಳೆ ಕ್ಯಾಬಿನೆಟ್ ಅಲ್ಲಿ ಅದನ್ನ ಹಂಚಿಕೆ ಸಮವಾಗಿ ಪ್ರಪೋರ್ಚುನೇಟ್ ಆಗಿ 17ನ 15ಕ್ಕೆ ತಂದು ಅದನ್ನ ಅನುಸರಿಸಿ ಮಾಡ್ಕೊಳ್ಬೇಕಾಗ್ತದೆ. ಅದನ್ನ ಕ್ಯಾಬಿನೆಟ್ ಅಲ್ಲಿ ಆಗೋದು ಇವತ್ತು ಹೇಳಕ್ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾಗ್ತದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ, ತಂದಿದ್ವಿ. ಅದರಲ್ಲಿ ಏನಿದೆ, ನಮ್ಮ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ನಾವಿನ್ನೂ ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ಮ ನಾಯಕರಿಗೆ ತಿಳಿಸ್ತಿದೀವಿ. ಕ್ಯಾಬಿನೆಟ್ದಾಗ ಏನಾಗ್ತೈತೆ ಅದು ಫೈನಲ್. ಪರಮೇಶ್ವರ್ ಜೊತೆ ದಲಿತ ಎಡಗೈ ಸಚಿವರ ಸಭೆ. ಅವರು ಅತ್ತ ತೆರಳುತ್ತಲೇ ಬಲಗೈ ಸಚಿವರ ಭೇಟಿ.
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆಯಂತೆ ಸಚಿವ ಕೆಎಚ್ ಮುನಿಯಪ್ಪ, ಆರ್ಬಿ ತಿಮ್ಮಾಪುರ, ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿದ್ರು. ಅವರ ಸರ್ಕಾರಿ ನಿವಾಸದಲ್ಲಿ ಚರ್ಚೆಯನ್ನ ನಡೆಸಿದ್ರು. ಸಮಸ್ಯೆ ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚಿಸಿದ್ರು. ನಮಗೆ ಸರಿಯಾಗಿ ಬಿಡಿಸಿ ಹೇಳದೆ ಏಕಾಏಕಿ ಕ್ಯಾಬಿನೆಟ್ನಲ್ಲಿ 15% ಅರ್ಥ ನಿರ್ಧರಿಸಲಾಗಿದೆ. ಇದರಿಂದ ನಮಗೆ ಅನ್ಯಾಯವಾಗ್ತಾ ಇದೆ. 15% ಮೀಸಲಾತಿಯಲ್ಲಿ ನಮಗೆ 5.5%, ನಿಮಗೆ 5.5%, ಉಳಿದವರಿಗೆ 3% ಹಾಗೂ ಅಲೆಮಾರಿಗಳಿಗೆ 1% ಅಂತ ಮಾಡಲಾಗಿದೆ. ಅತಿ ಹೆಚ್ಚು ಸಮುದಾಯ ಇರುವ ನಮಗೆ ಅನ್ಯಾಯವಾಗಲಿದೆ. ನೀವು ರಾಜೀನಾಮೆ ಕೊಟ್ಟು ಹೊರಬನ್ನಿ ಅಂತ ನಮ್ಮ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾಗಿ 15ರಲ್ಲಿ ನಮಗೆ 6%, ನಿಮಗೆ 5%, ಉಳಿದವರಿಗೆ 4% ಹಂಚಿಕೆ ಮಾಡಿದ್ರೆ ಉತ್ತಮ ಎಂಬ ಅಭಿಪ್ರಾಯ ಮಂಡಿಸಿದ್ದಾರೆ. ಇದು ಪರಂ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ನಾಳೆ ಕ್ಯಾಬಿನೆಟ್ನಲ್ಲೇ ಇದರ ಬಗ್ಗೆ ಚರ್ಚಿಸೋಣ ಎಂದು ಕಳುಹಿಸಿದ್ದಾರೆ. ಇವರು ಹೋಗುತ್ತಲೇ ಮತ್ತೆ ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಪರಂ ಭೇಟಿ ಮಾಡಿ ನಾಳೆ ಏನು ಮಾತನಾಡುವುದು ಅಂತ ಚರ್ಚಿಸಿದ್ದಾರೆ. ಈಗ ಎಲ್ಲರಿಗೂ ಕೋರ್ಟಿಗೆ ಹೋಗೋ ತಡೆಯೋ ಶಕ್ತಿ ಸರ್ಕಾರಕ್ಕೆ ಇದೆಯಾ ಅಥವಾ ನಾವು ಮಾಡ್ಬೋದಾ? ಸ್ವಲ್ಪನ ಇದನ್ನು ಅರ್ಥ ಮಾಡ್ಕೊಂಡು ಸರ್ಕಾರದ ನಿಲುವು ಏನಿದೆ, ಸರ್ಕಾರದ ಪ್ರಯತ್ನಗಳೇನಿದೆ ಅದನ್ನು ಅವರು ತಿಳ್ಕೊಂಡ್ರೆ ನಿಜವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಾವಿರಾರು ಜನ, ಲಕ್ಷಾಂತರ ಮಕ್ಕಳು ಇವತ್ತು ಬೀದಿಗಿಳಿತಾ ಇದ್ದಾರೆ ಹೋರಾಟಕ್ಕೆ. ಆಮೇಲೆ ಏನಿದ್ರು ಕಾನೂನು ಪ್ರಕಾರನೇ ಮಾಡಬೇಕಲ್ಲ. ನಾನು ಕಾನೂನು ಬಿಟ್ಟು ನಾನಿರ್ಬೋದು, ನೀವಿರ್ಬೋದು, ಸರ್ಕಾರ ಇರ್ಬೋದು, ಕಾನೂನನ್ನು ಬಿಟ್ಟು ಮಾಡ್ಲಿಕ್ಕಾಗುತ್ತಾ? ಸೊ ಏನೇ ಇದ್ರೂ ಕೂಡ ಎಲ್ಲರೂ ಕಾನ್ಫಿಡೆನ್ಸಲ್ಲಿ ತೊಗೊಂಡೇ ಮಾಡ್ತಾ ಇರೋದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರ ಕಚೇರಿನಲ್ಲಿ 4 ತಾಸು ಚರ್ಚೆ ಆಯಿತು. ಅದಾದಮೇಲೆ ಅದೇ ಸಂಜೆ ಹೋದ ಗುರುವಾರ 4 ತಾಸು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಏನು ಕದ್ದಿ ಮುಚ್ಚಿ ಏನಾದರೂ ಮಾಡ್ತಾ ಇದೀವಾ? ಎಲ್ಲಾನು ಸರ್ಕಾರ ಎಲ್ಲ ಲೀಡರ್ಸ್ಗೆ ಮಾಡ್ತಾ ಇರೋದು. ಒಟ್ಟಲ್ಲಿ ದಲಿತ ಒಳ ಮೀಸಲಾತಿ ಗೊಂದಲ ಸರ್ಕಾರಕ್ಕೆ ತಲೆಬಿಸಿ ತಂದಿಟ್ಟಿದೆ. ಇವತ್ತು ದಲಿತ ನಾಯಕರು ಎಐಸಿಸಿ ಅಧ್ಯಕ್ಷರ ಜೊತೆಗೆ ಸರಣಿ ಸಭೆಯನ್ನು ನಡೆಸಿದ್ದಾರೆ. ಆದರೂ ಯಾವುದೇ ಫಲಪ್ರದ ಆಗಿಲ್ಲ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಇದು ಗಂಭೀರ ಚರ್ಚೆಯಾಗಲಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.